ತಾತ್ಕಾಲಿಕ ಯುದ್ಧ ವಿರಾಮದ ನಂತರ ಈಗ ಮತ್ತೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ ವಿರುದ್ಧದ ದಾಳಿಗೆ ಹೊಸ ಸಂಭಾವ್ಯ ದಿನಾಂಕಗಳನ್ನು ಘೋಷಣೆ ಮಾಡಿದ್ದಾರೆ. ಇರಾನ್ ವಿರುದ್ಧ ಮಿಲಿಟರಿ ಕ್ರಮ ಪುನರಾರಂಭಿಸಲಿದ್ದೇವೆ ಅಂತ ಅವರು ಹೇಳಿದ್ದಾರೆ. ಆದರೆ ಟ್ರಂಪ್ ನಿನ್ನೆ ಮಾತಾಡಿದಂತೆ ಈಗ ಮಾತಾಡಿದಂತೆ ನಾಳೆ ಮಾತಾಡೋದಿಲ್ಲ ಅನ್ನೋದು ಹೊಸ ವಿಷಯ ಏನಲ್ಲ. ದಾಳಿಯ ಬೆದರಿಕೆ ಹಾಕ್ತಾನೆ ಇರುವ ಅವರು ದಾಳಿ ಮಾಡೋಕೆ ಧೈರ್ಯ ಮಾಡ್ತಿಲ್ಲ ಅನ್ನೋದು ಕೂಡ ನಿಜ. ಶೀಘ್ರವೇ ಇರಾನ್ ಒಪ್ಪಂದ ಮಾಡಿಕೊಳ್ಳದೆ ಇದ್ರೆ ದಾಳಿ ನಡೆಸಲಾಗುತ್ತೆ ಅಂತ ಟ್ರಂಪ್ ಮತ್ತೊಮ್ಮೆ ಇರಾನ್ಗೆ ಗಡುವು ನೀಡಿದ್ದಾರೆ. ನೌಕಾಪಡೆ ಹಡಗುಗಳು, ಕ್ಷಿಪಣಿಗಳು ಮತ್ತು ಶಸ್ತ್ರಾಸ್ತ್ರಗಳೊಂದಿಗೆ ಅಮೆರಿಕ ಸಂಪೂರ್ಣವಾಗಿ ಸಿದ್ಧವಾಗಿದೆ ಅಂತ ಅವರು ಶ್ವೇತಭವನದಲ್ಲಿ ವರದಿಗಾರರಿಗೆ ತಿಳಿಸಿದ್ದಾರೆ. ಮಂಗಳವಾರ ಇರಾನ್ ಮೇಲಿನ ದಾಳಿಯನ್ನ ಮುಂದೂಡಿರೋದಾಗಿ ಟ್ರಂಪ್ ಹೇಳಿದ್ರು. ಇರಾನ್ ಒಪ್ಪಂದಕ್ಕಾಗಿ ಬೇಡ್ಕೊಳ್ತಿದೆ ಮತ್ತು ಶೀಘ್ರದಲ್ಲೇ ಒಪ್ಪಂದಕ್ಕೆ ಬರದೇ ಇದ್ರೆ ಯುಎಸ್ ದಾಳಿ ಮಾಡುತ್ತೆ ಅಂತ ಅವರು ಹೇಳಿದ್ದಾರೆ. ಇರಾನ್ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಅಭಿವೃದ್ಧಿಪಡಿಸೋದನ್ನ ಅಮೆರಿಕ ಒಪ್ಪಲು ಸಾಧ್ಯವಿಲ್ಲ ಅಂತ ಟ್ರಂಪ್ ಹೇಳಿದ್ದಾರೆ. ಶನಿವಾರ, ಶುಕ್ರವಾರ, ಭಾನುವಾರ ಅಥವಾ ಮುಂದಿನ ವಾರದ ಆರಂಭದಲ್ಲಿ ಹೊಸ ಮಿಲಿಟರಿ ಕಾರ್ಯಾಚರಣೆ ನಡೆಯಬಹುದು ಅಂತ ಅವರು ಸುಳಿವು ನೀಡಿದ್ದಾರೆ. ಆದರೆ ಪ್ರಶ್ನೆ ಏನು ಅಂದ್ರೆ, ಅಮೆರಿಕ ನಿಜವಾಗಿಯೂ ದಾಳಿ ಮಾಡೋಕೆ ಉದ್ದೇಶಿಸಿದ್ಯಾ ಅಥವಾ ಅದು ಕೇವಲ ಪೊಳ್ಳು ಬೆದರಿಕೆಗಳನ್ನ ಹಾಕ್ತಿದ್ಯಾ ಅನ್ನೋದು. ದಾಳಿಯ ಬೆದರಿಕೆಗಳನ್ನ ಈ ಹಿಂದೆಯೂ ಅವರು ಹಾಕಿದ್ರು. ನಂತರ ಅವರು ಆಪರೇಷನ್ ಫ್ರೀಡಮ್ ಅನ್ನ ಪ್ರಾರಂಭಿಸಿದ್ರು. ಹಾರ್ಮುಜ್ನಿಂದ ಹಡಗುಗಳನ್ನ ರಕ್ಷಿಸೋದಾಗಿ ಹೇಳಿದ್ರು. ನಂತರ ಇರಾನ್ ಕ್ಷಿಪಣಿ ಹಾರಿಸಿತು. ಅಮೆರಿಕ ಯುದ್ಧ ನೌಕೆಗಳನ್ನ ಹಿಂತೆಗೆದುಕೊಳ್ಳುವಂತೆ ಇರಾನ್ ಒತ್ತಾಯಿಸಿತು. ಈಗ ಅವರು ದಾಳಿ ಮಾಡುವುದಾಗಿ ಹೇಳ್ತಿರೋದು ಇದು 3ನೇ ಬಾರಿ. ನಂತರ ಸೌದಿ ಅರೇಬಿಯಾ, ಖತರ್ ಮತ್ತು ಯುಎಇ ನಾಯಕರು ವಿನಂತಿಸಿದ್ರು ಅಂತ ಟ್ರಂಪ್ ಹೇಳಿದ್ರು. ಅದರಿಂದ ಟ್ರಂಪ್ ನಿಜವಾಗಿಯೂ ಏನ್ ಬಯಸ್ತಿದ್ದಾರೆ ಅನ್ನೋದು ಇನ್ನೂ ಸ್ಪಷ್ಟ ಇಲ್ಲ. ವಾಸ್ತವವಾಗಿ ಡೊನಾಲ್ಡ್ ಟ್ರಂಪ್ ದಾಳಿ ಮಾಡಲಿದ್ದಾರೆ ಅಂತ ನ್ಯೂಯಾರ್ಕ್ ಟೈಮ್ಸ್ ವರದಿ ಮಾಡ್ತಿದೆ. ಟ್ರಂಪ್ ಮಾರುಕಟ್ಟೆ 25% ಕುಸಿದ್ರೂ ಪರವಾಗಿಲ್ಲ ಅಂತ ಹೇಳ್ತಿದ್ದಾರೆ. ಇರಾನ್ ಪರಮಾಣು ಶಸ್ತ್ರಾಸ್ತ್ರಗಳನ್ನ ಹೊಂದೋಕೆ ಬಿಡೋದಿಲ್ಲ ಅಂತ ಹೇಳ್ತಿದ್ದಾರೆ. ಇರಾನ್ ಈಗಾಗಲೇ ಪರಮಾಣು ಶಸ್ತ್ರಾಸ್ತ್ರಗಳನ್ನ ಅಭಿವೃದ್ಧಿಪಡಿಸ್ತಿಲ್ಲ ಅಂತ ದಾಖಲೆಯಲ್ಲಿ ಹೇಳಿದೆ. ಅದು ಈಗಾಗಲೇ ಇದನ್ನ ಹೇಳಿರುವಾಗ ಟ್ರಂಪ್ ಅಥವಾ ಇಸ್ರೇಲ್ ಇರಾನ್ ಪರಮಾಣು ಶಸ್ತ್ರಾಸ್ತ್ರಗಳನ್ನ ಅಭಿವೃದ್ಧಿಪಡಿಸತ್ತೆ ಅಂತ ಯಾಕೆ ಹೇಳ್ತೀವಿ ಅನ್ನೋದೇ ಅರ್ಥವಾಗದ ಸಂಗತಿ. ಇರಾನ್ ಅವುಗಳನ್ನ ಅಭಿವೃದ್ಧಿಪಡಿಸ್ತಿಲ್ಲ ಅಂತ ಹೇಳ್ತಿದೆ, ಮತ್ತದನ್ನ ಲಿಖಿತವಾಗಿ ನೀಡೋಕೆ ಸಿದ್ಧ ಇದೆ. ಹಾಗಾದ್ರೆ ಅಮೆರಿಕ ಒಪ್ಪಂದದ ಬಗ್ಗೆ ಯಾಕೆ ಚರ್ಚಿಸ್ತಾ ಇಲ್ಲ? ನಿಜವಾದ ಸಮಸ್ಯೆ ಏನು ಅಂದ್ರೆ, ಅವರಿಗೆ 60% ಪುಷ್ಟೀಕರಿಸಿದ ಯುರೇನಿಯಂ ಅಗತ್ಯ ಇದೆ ಮತ್ತು ಇರಾನ್ ಅದನ್ನ ನೀಡೋದಕ್ಕೆ ಸಿದ್ಧ ಇಲ್ಲ. ನಾವು ಮೊದಲು ಯುರೇನಿಯಂ ಮತ್ತು ಪರಮಾಣು ಶಕ್ತಿಯ ಮಾತನಾಡ್ತೇವೆ, ಆದರೆ ಮೊದಲು ನೀವು ಪ್ರಪಂಚದಾದ್ಯಂತ ಸ್ಥಗಿತಗೊಳಿಸಿರುವ ನಮ್ಮ ಸ್ವತ್ತುಗಳನ್ನ ಬಿಡುಗಡೆ ಮಾಡಿ ಅಂತ ಇರಾನ್ ಸ್ಪಷ್ಟವಾಗಿ ಕೇಳ್ತಿದೆ. ಇರಾನ್ನಲ್ಲೂ ಹಣದುಬ್ಬರ ಬಹಳ ಹೆಚ್ಚಾಗಿದೆ ಅನ್ನೋದು ನಿಜ. ಬೆಲೆಗಳು ಹೆಚ್ಚಾಗಿವೆ. ಆರ್ಥಿಕ ಹಿಂಜರಿತ ಮತ್ತು ಆರ್ಥಿಕ ಬಿಕ್ಕಟ್ಟಿನಿಂದಾಗಿ ಅಲ್ಲೂ ಜನ ಬಳಲ್ತಾ ಇದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ಇರಾನ್ಗೆ ಹಣದ ಅಗತ್ಯ ಇದೆ. ಅದು ಯುದ್ಧದಲ್ಲಿ ನಷ್ಟ ಅನುಭವಿಸಿದೆ. ಅದಕ್ಕೆ ಬೇರೆ ಯಾವುದೇ ಆದಾಯದ ಮೂಲ ಇಲ್ಲ. ಅದು ಪ್ರಸ್ತುತ ಚೀನಾಗೆ ತೈಲ ಮಾರಾಟ ಮಾಡುವ ಮೂಲಕ ಮಾತ್ರ ಹಣ ಗಳಿಸ್ತಾ ಇದೆ. ಹಾಗಾಗಿನೇ ಇರಾನ್ ಅಮೆರಿಕ ಸ್ಥಗಿತಗೊಳಿಸಿರುವ ತನ್ನ ಸ್ವಂತ ಹಣ ಮತ್ತು ಆಸ್ತಿಗಳನ್ನ ಕೇಳ್ತಿದೆ. ಅದನ್ನ ನೀಡಿದ್ರೆ ಅದು ತನ್ನಲ್ಲಿ ವಿಶ್ವಾಸ ತುಂಬುತ್ತೆ ಅಂತ ಇರಾನ್ ಹೇಳ್ತಿದೆ. ಯಾಕಂದ್ರೆ ಮಾತುಕತೆ ನಡೆಸ್ತಿರುವಾಗ ಇರಾನ್ ಮೇಲೆ 2 ಬಾರಿ ದಾಳಿ ಮಾಡಲಾಯಿತು. ಹೀಗಿರುವಾಗ ವಿಶ್ವಾಸ ಇಡೋದು ಹೇಗೆ ಅನ್ನೋದು ಇರಾನ್ ಪ್ರಶ್ನೆ. ಆದ್ರಿಂದ ಮೊದಲು ವಿಶ್ವಾಸ ಬೆಳೆಸೋಕೆ ಹಾರ್ಮುಜ್ನಲ್ಲಿನ ದಿಗ್ಬಂಧನ ಕೊನೆಗೊಳಿಸುವಂತೆ, ಸ್ಥಗಿತಗೊಳಿಸಿರುವ ತನ್ನ ಸ್ವತ್ತುಗಳನ್ನ ಬಿಡುಗಡೆ ಮಾಡುವಂತೆ ಇರಾನ್ ಕೇಳ್ತಾ ಇದೆ. ಈ ನಡುವೆ ಯುಎಇ ಮತ್ತೊಂದು ಹೇಳಿಕೆ ನೀಡಿದೆ. ಭಾನುವಾರ ತಮ್ಮ ಬರಾಕ ಪರಮಾಣು ಸೌಲಭ್ಯವನ್ನ ಹೊಡೆದ ಡ್ರೋನ್ಗಳು ಇರಾಕ್ನಿಂದ ಬಂದಿವೆ ಅಂತ ಯುಎಇ ಹೇಳಿದೆ. ಇರಾಕ್ನಲ್ಲಿ ಖಂಡಿತವಾಗಿಯೂ ಇರಾನಿನ ಬೆಂಬಲಿತ ಮಿಲಿಟಿಯಾಗಳಿವೆ. ಬಹುಶಃ ಡ್ರೋನ್ಗಳ ಮೂಲಕ ವಿದ್ಯುತ್ ಜಾಲದ ಮೇಲೆ ದಾಳಿ ಮಾಡುವ ಮೂಲಕ ಇರಾನ್ ಯುಎಇಗೆ ಪರಮಾಣು ರಿಯಾಕ್ಟರ್ ಬಳಿ ತಲುಪಿದ್ದೇವೆ ಅಂತ ಸೂಚಿಸೋಕೆ ಯತ್ನಿಸ್ತಾ ಇದೆ. ಯುಎಇ, ಸೌದಿ ಅರೇಬಿಯಾ ಮತ್ತು ಖತಾರ್ ನಿರಾಕರಿಸುತ್ತಿದ್ದರಿಂದ ದಾಳಿ ನಿಲ್ಲಿಸಿದೆ ಅಂತ ಟ್ರಂಪ್ ಹೇಳ್ತಿದ್ದಾರೆ. ಆದರೆ ಅವು ತಮಗೆ ತಿಳಿದಿಲ್ಲ ಅಂತ ಹೇಳ್ತಿವೆ. ಯುಎಇ ಅಮೆರಿಕ ಮತ್ತು ಇಸ್ರೇಲ್ನ ಪ್ರಾಕ್ಸಿ ಅಂತ ಇರಾನ್ ಭಾವಿಸುತ್ತೆ ಮತ್ತು ಈ ಬಾರಿ ನಮ್ಮ ಮೇಲೆ ದಾಳಿಯಾದ್ರೆ ನಾವು ಯುಎಇಯನ್ನ ಆಕ್ರಮಿಸ್ತೇವೆ ಅಂತ ಇರಾನ್ ಹೇಳ್ತಿದೆ. ನಾವು ಯುಎಇಯನ್ನ ಆಕ್ರಮಿಸ್ತೇವೆ ಅಂತ ಅದು ಸ್ಪಷ್ಟವಾಗಿ ಹೇಳ್ತಾ ಇದೆ. ಕಳೆದ 40 ದಿನಗಳಲ್ಲಿ ಇರಾನ್ ಸಾಕಷ್ಟು ಅಧ್ಯಯನ ಮಾಡಿದೆ ಅಂತ ವರದಿಗಳು ಹೇಳ್ತಿವೆ. ಇರಾನ್ ಅಮೆರಿಕದ ದಾಳಿಯ ಮಾದರಿಗಳನ್ನ ಅಧ್ಯಯನ ಮಾಡಿದೆ. ಚೀನಾ ಅದಕ್ಕೆ ಸಹಾಯ ಮಾಡಿರಬಹುದು. ಯಾಕಂದ್ರೆ ಆ ಸಮಯದಲ್ಲಿ ಚೀನಾದ ಉಪಗ್ರಹ ಮಧ್ಯಪ್ರಾಚ್ಯದಲ್ಲೇ ಇತ್ತು. ಚೀನಾ ಅಮೆರಿಕದ ಪ್ರತಿಬಂಧ ಮತ್ತು ಇಸ್ರೇಲ್ನ ಪ್ರತಿಬಂಧವನ್ನು ಕೂಡ ಅಧ್ಯಯನ ಮಾಡ್ತಾ ಇತ್ತು. ಮತ್ತದು ಆ ಮಾಹಿತಿಯನ್ನ ಇರಾನ್ನೊಂದಿಗೆ ಹಂಚಿಕೊಂಡಿದೆ ಅಂತ ಹೇಳಲಾಗಿದೆ. ಇರಾನ್ ಅಮೆರಿಕದ ವಿಮಾನಗಳನ್ನ ಹೇಗೆ ಎದುರಿಸಬೇಕು ಅಂತ ಕೂಡ ಅಧ್ಯಯನ ಮಾಡಿದೆ. ಮತ್ತೊಂದು ಕಡೆ ದಕ್ಷಿಣ ಲೆಬನಾನ್ನಲ್ಲಿ ಯುದ್ಧ ನಡೀತಾ ಇದೆ. ಅಲ್ಲಿ ಹೆಜ್ಬೊಲ್ಲಾ ಮತ್ತು ಇಸ್ರೇಲಿಗಳು ಹೋರಾಡ್ತಿದ್ದಾರೆ. ಹೆಜ್ಬೊಲ್ಲಾ ದಕ್ಷಿಣ ಲೆಬನಾನ್ನಲ್ಲಿ 80% ಸೇನಾ ಕಾರ್ಯಾಚರಣೆಗಳನ್ನ ನಿಷ್ಕ್ರಿಯಗೊಳಿಸಿದೆ ಅಂತ ವರದಿಯಾಗಿದೆ. ಹೆಜ್ಬೊಲ್ಲಾ ನೇರ ಯುದ್ಧವನ್ನ ತ್ಯಜಿಸಿ ಗೆರಿಲ್ಲಾ ಯುದ್ಧವನ್ನ ಆಶ್ರಯಿಸಿದೆ. ಅವರು ದಕ್ಷಿಣದ ಸಣ್ಣ ಹಳ್ಳಿಗಳಲ್ಲಿ ಅಡಗಿಕೊಂಡು ದಾಳಿ ಮಾಡ್ತಿದ್ದಾರೆ.
ರಾಕೆಟ್ಗಳು ಮತ್ತು ಕ್ಷಿಪಣಿಗಳನ್ನು ಉಡಾಯಿಸುವ ಬದಲು ಅವರು ಡ್ರೋನ್ಗಳೊಂದಿಗೆ ದಾಳಿ ಮಾಡುತ್ತಿದ್ದಾರೆ. ಇದು ಹೆಜ್ಬುಲ್ಲಾ ಅಭಿವೃದ್ಧಿಪಡಿಸಿದ ಹೊಸ ತಂತ್ರವಾಗಿದ್ದು ಇಸ್ರೇಲ್ಗೆ ಇದನ್ನು ನಿಭಾಯಿಸುವುದು ಕಷ್ಟಕರವಾಗಿದೆ. ಹೋರಾಟ ಈ ರೀತಿ ಮುಂದುವರೆದ್ರೆ ಮತ್ತು ಪರಿಸ್ಥಿತಿ ಉಲ್ಬಣಗೊಂಡ್ರೆ ಮತ್ತು ಇಸ್ರೇಲ್ ಮುಂದುವರಿತಾ ಇದ್ರೆ ಈ ಹೆಜ್ಬುಲ್ಲಾ ತಂತ್ರ ಇಸ್ರೇಲ್ಗೆ ಬಹಳ ಅಪಾಯಕಾರಿ ಮತ್ತು ದುಬಾರಿಯಾಗಿದೆ ಅಂತ ಸಾಬೀತಾಗಿದೆ. ಮತ್ತೊಂದು ಕಡೆ ಹೆಜ್ಬುಲ್ಲಾ ಕೂಡ ಬಿಟ್ಕೊಡೋಕೆ ಸಿದ್ಧವಾಗಿಲ್ಲ. ಈಗ ಯುಎಸ್ ವ್ಯಾಪಕ ಸಿದ್ಧತೆಗಳನ್ನ ಮಾಡಿಕೊಂಡಿದೆ ಮತ್ತು ಇಸ್ರೇಲ್ ಪ್ರಸ್ತುತ ಹೆಚ್ಚಿನ ಎಚ್ಚರಿಕೆಯಲ್ಲಿದೆ ಅನ್ನೋ ಸುದ್ದಿಗಳು ಬರ್ತಿವೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.